ಜಗನ್ ರೆಡ್ಡಿಯನ್ನು ಸೈಕೋ ಎಂದಿದ್ದಾರೆ ಖ್ಯಾತ ನಟ ಬಾಲಯ್ಯ. ತೆಲುಗಿನಲ್ಲಿ ಬಾಲಯ್ಯನ ಕ್ರೇಜ್ ಬೇರೆ, ಅದೇ ರೀತಿಯಾಗಿ ಜಗನ್ ಮೋಹನ್ ರೆಡ್ಡಿ ಅವರದೇ ಒಂದು ಕ್ರೇಜ್ ಬೇರೆ. ಇವರಿಬ್ಬರ ಮಧ್ಯೆ ಈಗ ಮಾತಿನ ಚಕಮಕಿ. ಸೈಕೋ ಎಂದಿರುವಂಥದ್ದು ಜಗನ್ ಅವರನ್ನು ಬಾಲಯ್ಯ. ಆಂಧ್ರ ಅಸೆಂಬ್ಲಿಯಲ್ಲಿ ಜಗನ್ ರೆಡ್ಡಿಯ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಟಿಡಿಪಿ ಎಂಎಲ್ಎ ನಂದಮೂರಿ ಬಾಲಕೃಷ್ಣ ಭಾರಿ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿರುವಂಥದ್ದು. ಕಾನೂನು ಸುವ್ಯವಸ್ಥೆ ಚರ್ಚೆ ವೇಳೆ ಬಾಲಯ್ಯ ಈ ರೀತಿಯಾದಂತಹ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ಬಾಲಯ್ಯ ಹೇಳಿಕೆಗೆ YSRCP ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದು ಭಾರಿ ಚರ್ಚೆ ಆಗ್ತಾ ಇದೆ. ಈ ಒಂದು ವಿಚಾರ ಜಗನ್ ರೆಡ್ಡಿಯನ್ನ ಸೈಕೋ ಎಂದಿದ್ದಾರೆ ನಂದಮೂರಿ ಬಾಲಕೃಷ್ಣ. ಇವರು ದೊಡ್ಡ ನಟ, ಇವರು ಮಾಜಿ ಮುಖ್ಯಮಂತ್ರಿ ಜಗನ್ ಮೋಹನ್ ರೆಡ್ಡಿ ಅವರು. ಇವರಿಬ್ಬರ ಮಧ್ಯೆ ಮಾತಿನ ಒಂದು ಚಕಮಕಿ. ಟಿಡಿಪಿ MLA ಆಗಿರುವಂತಹ ನಂದಮೂರಿ ಬಾಲಕೃಷ್ಣ ಅವರು ಏನಿದ್ದಾರೆ ಈ ರೀತಿಯಾದಂಥ ಒಂದು ಮಾತನ್ನು ಹೇಳಿರುವಂಥದ್ದು. ಕಾನೂನು ಸುವ್ಯವಸ್ಥೆ ಒಂದು ಚರ್ಚೆಯ ವೇಳೆ ಬಾಲಕೃಷ್ಣ ಈ ರೀತಿಯಾದಂಥ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ಬಾಲಯ್ಯ ಅವರು ಈ ಒಂದು ಹೇಳಿಕೆಗೆ YSRCP ಪಕ್ಷ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಆಗಿದ್ದಂತಹ ಜಗನ್ ಮೋಹನ್ ರೆಡ್ಡಿ ಅವರನ್ನ ಸೈಕೋ ಎಂದಿದ್ದಾರೆ ನಟ ಬಾಲಯ್ಯ. ಟಿಡಿಪಿಯ MLA ಅವರು, ಟಿಡಿಪಿ MLA ಆಗಿ ಇವರು ಈ ರೀತಿಯಾಗಿ ಒಬ್ಬ ಈಗ ಇದು ಮಾಜಿ ಮುಖ್ಯಮಂತ್ರಿ ಅನಿಸ್ಕೊಂಡ್ರು ಕೂಡ ಈಗ ಅವರು ಕೂಡ MLAನೇ. ಆದರೆ ಅಂಥವ್ರ ಬಗ್ಗೆ ಇವರು ಈ ರೀತಿಯಾಗಿ ಸೈಕೋ ಏನೋ ಒಂದು ಮಾತುಗಳನ್ನ ಆಡ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಸರಿ ಗೊತ್ತಿಲ್ಲ. ಬಾಲಯ್ಯ ಅವರು ತಮ್ಮ ಸಿನಿಮಾಗಳ ಮೂಲಕ ಅನೇಕ ಜನಪ್ರಿಯತೆಯನ್ನು ಪಡೆದುಕೊಂಡಿರುವಂಥವರು, ಅಭಿಮಾನಿಗಳನ್ನು ಪಡೆದುಕೊಂಡಿರುವಂಥವರು. ತೆಲುಗಿನಲ್ಲಿ ಅವರದ್ದೇ ಆದಂಥ ಒಂದು ವರ್ಚಸ್ಸಿದೆ. ಅವರ ಡೈಲಾಗ್ಗಳಿಗೆ, ಅವರ ಫೈಟಿಂಗ್ಗಳಿಗೆ ಜನರು ಶಿಳ್ಳೆ ಚಪ್ಪಾಳೆಗಳನ್ನು ಹಾಕ್ತಾರೆ. ಆದರೆ ಅಸೆಂಬ್ಲಿಯಲ್ಲಿ ಮಾತನಾಡಬೇಕಾದ್ರೆ ಅಸೆಂಬ್ಲಿನೇ ಬೇರೆ, ಸಿನಿಮಾನೇ ಬೇರೆ, ಸಿನಿಮಾ ಡೈಲಾಗ್ಗಳೇ ಬೇರೆ, ಅಸೆಂಬ್ಲಿಯಲ್ಲಿ ಮಾತನಾಡಬೇಕಂತ ವಿಷಯಗಳನ್ನೇ ಬೇರೆ ಇರುತ್ತೆ. ನಾವು ನಮ್ಮ ಬಾಯಿಯನ್ನು ಹಿಡಿತದಲ್ಲಿ ಇಟ್ಕೊಂಡು ಮಾತನಾಡಬೇಕಾಗುತ್ತೆ. ಆದರೆ ಬಾಲಯ್ಯ ಅವರು ಒಬ್ಬ ಮಾಜಿ ಮುಖ್ಯಮಂತ್ರಿಯನ್ನು ಈ ರೀತಿಯಾಗಿ ಸೈಕೋ ಅಂತ ಹೇಳ್ತಾರೆ, ಪದವನ್ನು ಬಳಸ್ತಾರೆ ಅಂದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಅವರ ಪಕ್ಷ YSRCP ಪಕ್ಷ ಏನಿದೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದು ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಈ ರೀತಿಯಾಗಿ ಹೇಳಿರೋದು ಸರಿಯಲ್ಲ ಅಂತ. ಆದರೆ ಬಾಲಯ್ಯ ಮಾತ್ರ ಈ ರೀತಿಯಾದಂಥ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಬಾಲಯ್ಯ ಅವರ ಒಂದು ಸಿನಿಮಾ ಡೈಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಆದರೆ ರಾಜಕೀಯವಾಗಿ ಈ ರೀತಿಯ ಒಂದು ಹೇಳಿಕೆಯನ್ನು ಆದಾಗ ಅದು ತುಂಬ ಜನರಿಗೆ ಗೊಂದಲವನ್ನು ಉಂಟು ಮಾಡುತ್ತೆ. ಅವರವರ ಅಭಿಮಾನಿಗಳಿಗೆ ಬೇಜಾರನ್ನು ಮಾಡಿಸುತ್ತೆ, ಪಕ್ಷದವರಿಗೆ ಬೇಜಾರನ್ನು ಮಾಡಿಸುತ್ತೆ. ಇದು ಕಾರ್ಯಕರ್ತರೇನಿರ್ತಾರೆ ಅವರಿಗೂ ಕೂಡ ಇಷ್ಟ ಆಗಲ್ಲದು. ಈಗ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ YSRCP ಪಕ್ಷದಿಂದ. ಬಾಲಯ್ಯ ಅವರ ಈ ಒಂದು ಮಾತು YSRCP ಒಂದು ಪಕ್ಷದಲ್ಲಿ ವಿವಾದವನ್ನು ಹುಟ್ಟು ಹಾಕಿದೆ, ಆಕ್ರೋಶವನ್ನು ಹೊರಗಾಕುವಂತೆ ಮಾಡ್ತಾ ಇದೆ. ಟಿಡಿಪಿ MLA ಆಗಿದ್ದಾರೆ ಬಾಲಕೃಷ್ಣ ಅವರು. ಒಬ್ಬ MLA ಆಗಿ ಈ ರೀತಿಯಾಗಿ ಮಾತನಾಡೋದು ಸರಿಯಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಬ್ಬ ಮಾಜಿ ಮುಖ್ಯಮಂತ್ರಿಗೆ ನೀವು ಗೌರವ ಕೊಡದೆ ಮಾತನಾಡ್ತೀರಾ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜಗನ್ ಮೋಹನ್ ರೆಡ್ಡಿ ಏನಿದ್ದಾರೆ ಅವರು ಮಾಜಿ ಮುಖ್ಯಮಂತ್ರಿಗಳು, ಈಗ ಮುಖ್ಯಮಂತ್ರಿ ಆಗಿರುವಂತಹ ಚಂದ್ರಬಾಬು ನಾಯ್ಡು ಅವರೇನಿದ್ದಾರೆ ಅವರ ಅಳಿಯ ಈ ಒಂದು ಬಾಲಕೃಷ್ಣ ಅನ್ನುವಂಥವ್ರು, ಅವರು MLA. ಹೀಗಾಗಿ ಇವರ ಒಂದು ಹೇಳಿಕೆ ಈಗ ವಿವಾದವನ್ನು ಸೃಷ್ಟಿ ಮಾಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.